ಕರ್ನಾಟಕ ರಾಜ್ಯದ ಗ್ರಾಮ ಪಂಚಾಯಿತಿ ನೌಕರರಲ್ಲಿ ರಾಜ್ಯ ಅಧ್ಯಕ್ಷರು ಮಾಡುವ ವಿನಂತಿ. ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ನೌಕರರಿಗೆ ಸಂಬಂಧಪಟ್ಟ ಬೇಡಿಕೆಗಳು ಇತ್ಯರ್ಥವಾಗದ ಹಿನ್ನೆಲೆಯಲ್ಲಿ ದಿನಾಂಕ 20/12/2025 ಬೆಂಗಳೂರಲ್ಲಿ ಅನಿರ್ದಿಷ್ಟ ಹೋರಾಟಕ್ಕೆ ನಿನ್ನೆ ನಡೆದ ರಾಜ್ಯ ಸಮಿತಿ ಪದಾಧಿಕಾರಿಗಳ ಸಭೆ ಮತ್ತು ಜನರಲ್ ಕೌನ್ಸಿಲ್ ಸಭೆಯಲ್ಲಿ ತೀರ್ಮಾನವಾಗಿದ್ದು, ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುವ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಗಿರಬಹುದು, ಕರ ವಸೂಲಿಗಾರರಾಗಿರ್ಬೋದು, ನೀರು ಗಂಟೆಗಳಾಗಿರ್ಬೋದು, ಜವಾನ ಆಗಿರ್ಬೋದು, ಸ್ವಚ್ಛತಾ ಕಾರ್ಯ ನಿರ್ವಹಿಸತಕ್ಕಂಥ ಸಿಬ್ಬಂದಿ ವರ್ಗದವರಾಗಿರ್ಬೋದು ಮತ್ತು ಎರಡನೇ ಡಾಟಾ ಎಂಟ್ರಿ ಆಗಿರ್ಬೋದು, ಇತ್ತೀಚೆಗೆ ನೇಮಕಗೊಂಡಂಥ ಸ್ವಚ್ಛವಾಹಿನಿ ನೌಕರರಾಗಿರ್ಬೋದು, ಇವರೆಲ್ಲರೂ ಅವರ ಬದುಕಿನ ಪ್ರಶ್ನೆಯನ್ನು ಕೈಗೆತ್ತಿಕೊಂಡು ಚಳವಳಿಯನ್ನು ರಾಜ್ಯದಲ್ಲಿ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿರುವುದರಿಂದ 20ಕ್ಕೆ ನಮ್ಮ ಹೋರಾಟ ಪ್ರಾರಂಭ ಆಗ್ತದೆ. ಅದರಲ್ಲಿ ಪ್ರಮುಖವಾಗಿ ಕನಿಷ್ಠ ವೇತನ, ಸೇವಾ ಹಿರಿತನದಲ್ಲಿ ವೇತನ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ಸಂಬಂಧಪಟ್ಟ ಪಿಂಚಣಿ ಸೌಲಭ್ಯ, ಇಡಿಗಂಟು ಮತ್ತು ಆರೋಗ್ಯ ಭತ್ಯೆ, ಇನ್ನಿತರ ಬೇಡಿಕೆಗಳನ್ನು ಒಟ್ಟು 17 ಬೇಡಿಕೆಗಳನ್ನು ಇಟ್ಕೊಂಡು ನಾವು ಚಳವಳಿಯನ್ನು ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಸರ್ಕಾರ ನಿರ್ಮಾಣ ಮಾಡಿದೆ. ಈ ವಿಷಯವಾಗಿ ಸರ್ಕಾರದ ಹಂತದಲ್ಲಿ ಹಲವಾರು ಸುತ್ತಿನ ಮಾತುಕತೆಗಳು, ಸನ್ಮಾನ್ಯ ಶ್ರೀ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿದೆ, ಪ್ರಧಾನ ಕಾರ್ಯದರ್ಶಿಗಳ ಅಧ್ಯಕ್ಷತೆಗಳಲ್ಲಿ ಸಭೆ ನಡೆದಿದೆ, ಆಯುಕ್ತರ ಅಧ್ಯಕ್ಷತೆಯಲ್ಲಿ ಕೆಲವು ಸಭೆಗಳು ನಡೆದಿದ್ದವು. ಹೀಗಾಗಿ ಎಲ್ಲ ಸಭೆಗಳಲ್ಲಿ ಕೇವಲ ಆಶ್ವಾಸನೆಗಳನ್ನು ಮಾತ್ರ ಕೊಡ್ತಾ ಬಂದಿರೋದ್ರಿಂದ ಈ ಆಶ್ವಾಸನೆಗಳನ್ನು ನಾವು 2 ವರ್ಷದವರೆಗೂ ನಂಬಿ ಚಳವಳಿಯನ್ನು ಹಿಂಪಡೆದಿದ್ದು ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಈಗ ನಾವೊಂದು ದೃಢ ಸಂಕಲ್ಪ ಮಾಡಬೇಕಾಗಿದೆ, ಎಲ್ಲ ನೌಕರದಾರರು ಒಟ್ಟಾಗಿ. ಈ ಎಲ್ಲ ಬೇಡಿಕೆಗಳಲ್ಲಿ ಕನಿಷ್ಠ 5 ಬೇಡಿಕೆಗಳು ಪರಿಹಾರ ಆಗದೇ ಇದ್ದರೆ ಯಾವುದೇ ಕಾರಣಕ್ಕೆ ಈ ಚಳವಳಿಯನ್ನು ಹಿಂಪಡೆಯಬಾರದು, ಚಳವಳಿಯನ್ನು ಮುಂದುವರಿಸಬೇಕು ಅಂತ ಹೇಳಿ ನಿನ್ನೆ ನಡೆದಂಥ ಸಭೆಯಲ್ಲಿ ತೀರ್ಮಾನ ನಾವು ಕೈಗೊಂಡಿದ್ದೀವಿ. ಹಾಗಾಗಿ 19 ರಾತ್ರಿ ತಾವು ಅಲ್ಲಿಂದ ಬಿಟ್ಟು ಬೆಂಗಳೂರಿಗೆ ಬರಬೇಕಾಗ್ತದೆ. ಚಳಿ ಇರೋದ್ರಿಂದ ಅವಶ್ಯಕ ವಸ್ತುಗಳೊಂದಿಗೆ ಇಲ್ಲಿ ಬರಬೇಕಾಗುತ್ತೆ. ಸೊ ಹಾಗಾಗಿ ಬಂದಂಥವರು ಚಳವಳಿ ಮುಕ್ತಾಯ ಆಗೋವರೆಗೂ ಕೂಡ ಇಲ್ಲೇ ಇರಬೇಕು ಮತ್ತು ಟೆಂಟಲ್ಲೇ ಉಳಿಬೇಕು ಅಂತೇಳಿ ತೀರ್ಮಾನ ಆಗಿದೆ. ಮತ್ತು ಇನ್ನೊಂದು ತೀರ್ಮಾನ ಈ ಸಲ ನಾವು ಮಾಡಿದ್ದೀವಿ, ಆಯಾ ಜಿಲ್ಲೆಯ ಬ್ಯಾನರ್ ಅಥವಾ ಪ್ಲೇ ಕಾರ್ಡನ್ನು ನಾವು ಅಲ್ಲಿ ಹಾಕ್ತೀವಿ. ಎಲ್ಲಿ ಯಾವ ಜಿಲ್ಲೆಯ ಪ್ಲೇ ಕಾರ್ಡ್ ಅಥವಾ ಬ್ಯಾನರ್ ಇರ್ತದೆ ಅಲ್ಲಿಯೇ ಕೂತ್ಕೋಬೇಕು. ಹಗಲಿ ರಾತ್ರಿ ಕಂಟಿನ್ಯೂ ಹೋರಾಟವನ್ನು ನಡೆಸಬೇಕು. 22ರವರೆಗೂ ಸರ್ಕಾರ ಮಾತುಕತೆ ಕರೀದೇ ಇದ್ದರೆ ಅಥವಾ ಮಾತುಕತೆ ಮಾಡಿ ಸಮಸ್ಯೆ ಪರಿಹಾರ ಮಾಡದೇ ಇದ್ದರೆ 22ನೇ ತಾರೀಕು ಮುಖ್ಯಮಂತ್ರಿಗಳ ಮನೆಗೆ ಹೋಗಬೇಕು ಅಂತೇಳಿ ಒಂದು ತೀರ್ಮಾನ ಆಗಿದೆ. ಇದರಲ್ಲಿ ಸರ್ಕಾರ ಯಾವುದೇ ಕ್ರಮ ವಹಿಸಿದರೂ ಕೂಡ ಅದಕ್ಕೆ ನಾವು ಎದೆಗುಂದದೆ ಮುನ್ನುಗ್ಗಬೇಕಾದಂಥ ಪರಿಸ್ಥಿತಿ ಇದೆ. ಸರ್ಕಾರ ನಮ್ಮ ಮೇಲೆ ಕೇಸ್ ಹಾಕ್ಬೋದು, ನಮ್ಮ ಮೇಲೆ ಲಾಠಿ ಬೀಸ್ಬೋದು, ಏನಾದರೂ ಮಾಡ್ಬೋದು ಅಥವಾ ಸಮಸ್ಯೆಗಳನ್ನು ಪರಿಹಾರಕ್ಕೂ ಮುತುವರ್ಜಿ ವಹಿಸ್ಬೋದು. ಸೊ ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಎಲ್ಲ ರೀತಿಯ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ನಾವು ಈ ಹೋರಾಟವನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ರಾಜ್ಯದಲ್ಲಿ ಇರುವಂಥ ಎಲ್ಲ ವರ್ಗದ ನೌಕರರು ಈ ಚಳವಳಿಯನ್ನು ಯಶಸ್ವಿ ಮಾಡೋದ್ರ ಜೊತೆಗೆ ನಿಮಗೆ ಸಿಗುವಂಥ ಸವಲತ್ತುಗಳನ್ನು ಪಡ್ಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನನ್ನ ಹೆಸರು ಎಂ ಬಿ ನಾಡಗೌಡ, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ CITUನ ರಾಜ್ಯ ಅಧ್ಯಕ್ಷರು.
ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ CITU ಸಂಯೋಜಿತ ರಾಜ್ಯ ಸಮಿತಿ ಬೆಂಗಳೂರು ವತಿಯಿಂದ ಡಿಸೆಂಬರ್ 20ನೇ ತಾರೀಕಿಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿರುತ್ತದೆ. ಸಮಸ್ತ ವಿಜಯಪುರ ಜಿಲ್ಲೆಯ ಗ್ರಾಮ ಪಂಚಾಯತ್ ನೌಕರರ ಬಂಧುಗಳು ನಾಳೆ ನಡೆಯುವ ಅನಿರ್ದಿಷ್ಟ ಮುಷ್ಕರದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಲಾಲ್ ಅಹಮದ್ ಶೇಖರ್, ರಾಜ್ಯ ಕಾರ್ಯದರ್ಶಿಗಳು.